ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಹಾಗೂ ರಾಜ್ಯ ಸರ್ಕಾರ ಕೇಳಿರ್ತಕ್ಕಂಥ ಹಣಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಹಾಗೂ ಈವರೆಗೆ ಬಂದಿರತಕ್ಕಂಥ ಬರ ಪರಿಹಾರ ನಿಧಿಯಲ್ಲಿ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಆ ನಿಧಿಯನ್ನ ಬಳಕೆ ಮಾಡದೇನೆ ಮತ್ತೆ ಬರ ಪರಿಹಾರದ ವಿಚಾರದಲ್ಲಿ ರಾಜಕೀಯ ಮಾಡತಕ್ಕಂಥ ವಿಷಯವನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಪದೇ ಪದೇ ಆಪಾದನೆಗಳನ್ನ ಕೂಡಿಸ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಿಂದ ಸಂಸದರಾಗಿ ಬಿಜೆಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಬಿಜೆಪಿಯ ಸಂಸದರಿಗೆ ನರೇಂದ್ರ ಮೋದಿ ಅವರ ಮುಂದೆ ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನು ವಿವರಿಸಿ, ಇಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ವಿವರಿಸಿ, ಕೇಂದ್ರದಿಂದ ಹಣವನ್ನ ತೆಗೆದುಕೊಂಡು ಬರ್ತಕ್ಕಂಥ ವಿಷಯದಲ್ಲಿ ನಮ್ಮ ರಾಜ್ಯದ ಸಂಸದರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಂದು ಹೇಳಿ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾದ ಆಧಾರ ರಹಿತ ಆಪಾದನೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಇವತ್ತು ಪದೇ ಪದೇ ಕೇಳ್ತಾ ಇದ್ದೇವೆ. ಆದ್ರೆ ನಮಗೆ ಗೊತ್ತಿರಬೇಕಾಗಿದ್ದ ಅಂಶ ಸಾಕಷ್ಟು ಇದೆ. ಬರ ಪರಿಹಾರದ ವಿಚಾರದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯವನ್ನ ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ವಿಶೇಷವಾಗಿ ಗಮನಿಸಿದೆ. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಬರ ಪರಿಹಾರವನ್ನ ಹಾಗೂ ಇನ್ನಿತರೆ ಯಾವುದೇ ರೀತಿಯಾದ ವಿಕೋಪಗಳನ್ನ ಮನಗಂಡು ಇವರು ರಾಜ್ಯ ಸರ್ಕಾರದಿಂದ ಕೇಳಿರ್ತಕ್ಕಂಥ ಹಣವನ್ನ ಸಾಕಷ್ಟು ಪ್ರಮಾಣದಲ್ಲಿ, ಅಂದ್ರೆ ಹೆಚ್ಚಿನ ರೀತಿ ಪ್ರಮಾಣದಲ್ಲಿ ಬರ ಪರಿಹಾರ ಕೊಡುವ ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ. ನಾವು ನೋಡಿದ್ದೇವೆ, ಸ್ವಲ್ಪ 10 ವರ್ಷಗಳ ಹಿಂದಕ್ಕೆ ಹೋದ್ವಿ ಅಂತ ಹೇಳಿದ್ರೆ 2004ರಿಂದ 2014 ಅವಧಿಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ತಮ್ಮ ಯುಪಿಎ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿರ್ತಕ್ಕಂಥ ಹಣ 44,638 ಕೋಟಿ ರೂಪಾಯಿಯನ್ನ ಈ 10 ವರ್ಷಗಳ ಅವಧಿಯಲ್ಲಿ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಯುಪಿಎ ಕೇಂದ್ರ ಸರ್ಕಾರಕ್ಕೆ ಕೇಳಿರ್ತಕ್ಕಂಥದ್ದು. ಆದ್ರೆ ದುರ್ದೈವ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡಿರ್ತಕ್ಕಂಥ ಹಣ ಕೇವಲ 3,579 ಕೋಟಿ ಮಾತ್ರ. ಅಂದ್ರೆ ಇವತ್ತು ಎಷ್ಟು ಹಣವನ್ನ ಇವರು ಡಿಮಾಂಡ್ ಮಾಡಿದ್ರೋ ಅದರ ಶೇಕಡಾವಾರು ಕೇವಲ 8% ಹಣವನ್ನ ಅಂದಿನ ಯುಪಿಎ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಂತನ್ನ ನಾವು ನೋಡ್ತಿದ್ದೇವೆ. ಆದ್ರೆ ನಾವಿವತ್ತು ಹೆಮ್ಮೆ ಪಡಬೇಕಾಗುತ್ತೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ, ಎನ್ಡಿಎ ನೇತೃತ್ವದ ಸರ್ಕಾರ ಇಲ್ಲಿ 14ರಿಂದ 24 ಅವಧಿಯೊಳಗೆ ಏನು ಇಲ್ಲಿಂದ ಸರ್ಕಾರ ಬೇಡಿಕೆ ನೀಟ್ಟಿತ್ತು, ಇವರು ಕೇಳಿರ್ತಕ್ಕಂಥ ಹಣ 25,728 ಕೋಟಿ ಹಣವನ್ನ ಇಲ್ಲಿಯ ರಾಜ್ಯ ಸರ್ಕಾರ ಕೇಳಿತ್ತು. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಣ 11,482 ಕೋಟಿ. ನಿಜಕ್ಕೂ ಕೂಡ ಇದು ಅತ್ಯಂತ ದೊಡ್ಡ ಪ್ರಮಾಣದ ಹಣ. ಅಂದ್ರೆ ಇವರು ಎಷ್ಟು ಪ್ರಮಾಣದ ಹಣವನ್ನ ಕೇಳಿದ್ರು 44% ಹಣವನ್ನ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಈ ಒಂದು ಅಂಶವನ್ನು ಗಮನಿಸಿದ್ರೆ ಕಾಂಗ್ರೆಸ್ ನಾಯಕರು ಇವತ್ತು ಯೋಚನೆ ಮಾಡ್ಬೇಕಾಗತ್ತೆ. ಇವರ ನೇತೃತ್ವದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ ಮುಖಂಡರು ಎಷ್ಟು ಹಣವನ್ನ ರಾಜ್ಯಕ್ಕೆ ವಾಪಸ್ ತೆಗೆದುಕೊಂಡು ಬಂದ್ರು, ಇಲ್ಲಿರ್ತಕ್ಕಂಥ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತುತಪಡಿಸಿ ಎಷ್ಟು ಹಣವನ್ನ ತರಲಿಕ್ಕೆ ಸಫಲರಾದ್ರು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಆತ್ಮಾವಲೋಕವನ್ನ ಒಮ್ಮೆ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಬಿಟ್ಟು ಪದೇ ಪದೇ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರ ಮೇಲೆ ಗೂಬೆ ಕೂರ್ಸಕ್ಕಂತ ಇವತ್ತು ಈ ಒಂದು ತುತ್ಯ ರಾಜಕಾರಣವನ್ನ ಇವತ್ತು ಕಾಂಗ್ರೆಸ್ ನಾಯಕರು ಬಿಡಬೇಕಾಗತ್ತೆ. ಅವ್ರು ಕೇಳಿರ್ತಕ್ಕಂಥ ಹಣದಲ್ಲಿ 8% ಅವ್ರ ಹಣ ತೆಗೆದುಕೊಂಡು ಬಂದ್ರೆ, ನಾವು ತೆಗೆದುಕೊಂಡು ಬಂದಿರ್ತಕ್ಕಂಥ ಹಣ 44%. ಅಷ್ಟೇ ಅಲ್ಲ, 2023-24 ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಳಿದ್ದು 4,860 ಕೋಟಿ ಹಣವನ್ನ ಕೇಳಿದ್ರೆ, ನಮ್ಮ ನೇತೃತ್ವದ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ನಮಗೆ ಕೊಟ್ಟಿದ್ದು 3,454 ಕೋಟಿ. ಐ ವಿಲ್ ರಿಮೈಂಡ್ ಯು, 3,454 ಕೋಟಿ ಹಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಷ್ಟಕ್ಕೆ ಡಿಮಾಂಡ್ ಮಾಡಿತ್ತೋ ಅದರ 71% ಹಣವನ್ನ ರಾಜ್ಯ ಸರ್ಕಾರಕ್ಕೆ ನಮ್ಮ ಬಿಜೆಪಿ ನೇತೃತ್ವದ ಸರ್ಕಾರವನ್ನ ಕೊಟ್ಟಿದೆ. ಇದನ್ನೆಲ್ಲ ಮನಗಂಡಂತ ಸಿದ್ದರಾಮಯ್ಯನವರು ಮತ್ತೆ ಸುಳ್ಳು ಹೇಳ್ತಾರೆ. ನಾವು ಕಳೆದ ಸೆಪ್ಟೆಂಬರ್ ಅವಧಿಯಲ್ಲಿ 18,172 ಕೋಟಿ ಹಣವನ್ನ ಕೇಳಿದ್ವಿ, ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇವಲ 3,454 ಕೋಟಿ ಮಾತ್ರ ಅಂತಂದ ಹೇಳಿ ರಾಜ್ಯದ ಜನರ ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. NDRF ನಿಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ 3,454 ಹಣ 71% ಹಣವನ್ನ ರಾಜ್ಯ ಸರ್ಕಾರ ಏನ್ ಮಾಡ್ತು ಅನ್ನೋದು ಇವತ್ತು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಾವು ನೋಡ್ತಿದ್ವಿ, ಇವತ್ತು ಮನೆಯಲ್ಲಿ 3-4 ಜನರ ಹೆಸರು ಖಾತೆ ಇದ್ರೆ ಅದರಲ್ಲಿ ಇವತ್ತು ಹಣ ಬರ್ತಾ ಇರ್ತಕ್ಕಂಥದ್ದು ಕೇವಲ ಒಬ್ಬರಿಗೆ ಇಬ್ಬರಿಗೂ ಬರ್ತಾ ಇದೆ. ಇನ್ನುಳಿದಂತ ಖಾತೆದಾರಿಗೆ ಇವತ್ತು ಬರ ಪರಿಹಾರ ನಿಧಿ ಬರ್ತಾ ಇಲ್ಲ. ಒಂದು ವೇಳೆ ನಮ್ಮ ಮನೆಯದೇ ನಾನು ಉದಾಹರಣೆ ತೆಗೆದುಕೊಂಡ್ರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಇಬ್ಬರಿಗೆ ಬರ ಪರಿಹಾರ ನಿಧಿ ಬಂದ್ರೆ ನನಗೆ ಈವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಬರ ಪರಿಹಾರ ನಿಧಿ ಬಂದಿಲ್ಲ. ಇದನ್ನೆಲ್ಲವನ್ನು ಗಮನಿಸಿದ್ರೆ ರಾಜ್ಯ ಸರ್ಕಾರ ಈ ಹಣವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಇದಕ್ಕೆ ಮತ್ತೆ ತೇಪೆ ಹಚ್ಚತಕ್ಕಂಥ ಕೆಲಸ ಏನಂತ ಹೇಳಿದ್ರೆ, ನಾವು 18,000 ಕೋಟಿಯನ್ನ ನಾವು ಕೇಳಿದ್ದು, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಕೇವಲ 3,454 ಕೋಟಿ. ಹೀಗಾಗಿ ಸಮರ್ಪಕವಾದ ಹಂಚಿಕೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸುಳ್ಳು ವರದಿಯನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ. ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತಿನ ಜನರೇಷನ್ಗೆ, ಇವತ್ತಿನ ಜನಾಂಗಕ್ಕೆ, ಇವತ್ತಿನ ಯುವ ಜನತೆಗೆ ರಾಜಕಾರಣ ಅಂದ್ರೇನು, ರಾಜಕೀಯ ಅಧಿಕಾರ ಯಾವುದಕ್ಕೋಸ್ಕರ ಬೇಕು, ರಾಜಕೀಯ ಅಧಿಕಾರ ಅಂತ ಹೇಳಿದ್ರೆ ಒಬ್ಬರನ್ನ ಮತ್ತೊಬ್ಬರನ್ನ ಬ್ಲೇಮ್ ಮಾಡ್ತಾ, ಒಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಆಪಾದನೆಯನ್ನ ಮಾಡ್ತಾ, ಅಥವಾ ಇನ್ನೊಂದು ಯಾವುದೋ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋದಲ್ಲ. ನಾವು ಅಭಿವೃದ್ಧಿಗೋಸ್ಕರ ರಾಜಕೀಯ ಅಧಿಕಾರವನ್ನು ಹಿಡಿದಿದ್ದೇವೆ. ಈ ಅಭಿವೃದ್ಧಿ ಮಾಡೋದು ಒಂದೇ, ಪಕ್ಷವನ್ನ ಮೀರಿ, ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ
ಅಭಿವೃದ್ಧಿ ಮಾಡತಕ್ಕಂತ ರಾಜಕೀಯವನ್ನ ಇವತ್ತಿನ ರಾಜಕೀಯ ಪಕ್ಷದ ನಾಯಕರು ಇವತ್ತಿನ ಯುವ ಜನರಿಗೆ ಕಲಿಸ್ಕೊಡ್ಬೇಕಾಗಿದೆ. ಆದ್ರೆ ಅದರ ಬದಲಾಗಿ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಬರೀ ಸುಳ್ಳು ಹೇಳತಕ್ಕಂತ ಕೆಲಸ, ಸುಳ್ಳು ಹೇಳೋದ್ರ ಮೂಲಕ ಜನರ ದಿಕ್ಕನ್ನ ತೋರಿಸುವಂತ ಕೆಲಸ, ವಿವಿಧ ರೀತಿಯ ಬರ ಪರಿಹಾರ ಯೋಜನೆಯನ್ನ ಹಣವನ್ನ ಬೇರೆ ಬೇರೆ ಹಣವನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ಸರ್ಕಾರದ ಯಾವುದೋ ಒಂದು ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಜನರ ದಿಕ್ಕನ್ನ ತಪ್ಪಿಸಕ್ಕಂತ ರಾಜಕಾರಣವನ್ನ ಇವತ್ತಿನ ರಾಜಕಾರಣಿಗಳು ಕೂಡ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇವತ್ತು ಯುವ ಜನತೆ ನಂಬ್ಕೊಂಡಿರೋದು ಅಭಿವೃದ್ಧಿ ರಾಜಕಾರಣವೇ ಹೊರತು ಈ ರೀತಿಯಾದ ಧರ್ಮದ ರಾಜಕಾರಣ ಆಗಿರ್ಬೋದು, ಜಾತಿಯ ರಾಜಕಾರಣ ಆಗಿರ್ಬೋದು, ಅಥವಾ ಈ ರೀತಿ ಸುಳ್ಳು ರಾಜಕಾರಣವನ್ನ ಹೇಳ್ಕೊಂಡು ಸುಳ್ಳು ರಾಜಕಾರಣವನ್ನು ಮಾಡ್ಕೊಂಡು ರಾಜ್ಯದ ಜನರ ದಿಕ್ಕು ತಪ್ಪಿಸಕ್ಕಂತ ರಾಜಕಾರಣವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಈ ರೀತಿಯ ಕೆಲಸವನ್ನ ಇಂದಿನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ನಾವು ನೋಡ್ತಿದೀವಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೆಳೆ ಪರಿಹಾರ ನಮಗೆ ಸಿಗ್ತಾ ಇಲ್ಲ. ಹೊಲ್ದಿರ್ತಕ್ಕಂತ ಒಂದು ವೇಳೆ ನಾವು ಬಿತ್ತನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಹೊಲಕ್ಕೆ ನಾವು ಎಷ್ಟು ಬಿತ್ತನೆಯನ್ನ ಮಾಡಿದ್ವಿ ಆ ಖರ್ಚನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಷ್ಟು ಕಷ್ಟದ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಎಷ್ಟೋ ತಾಲೂಕುಗಳಲ್ಲಿ ಶುದ್ಧವಾದ ಕುಡಿಯುವ ನೀರು ಸಹಿತ ನಮಗೆ ಸಿಗ್ತಾ ಇಲ್ಲ. ಅಥವಾ ನಗರ ಪ್ರದೇಶಗಳಲ್ಲಿ ನಾವು ಕುಡಿಯುವ ನೀರು ಯೋಚನೆ ಮಾಡಿದ್ರೆ ಯಾವಾಗಲೂ ವಾರಕ್ಕೊಂದ್ಸರಿನೋ 15 ದಿನಕ್ಕೊಂದ್ಸರಿನೋ ಕಾರ್ಪೊರೇಷನ್ ನೀರು ಬರ್ತಕ್ಕಂತ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಷ್ಟೇ ಅಲ್ಲ, ಇವತ್ತಿನ ರೈತರು ಏನಾಗಿದ್ದಾರೆ ಅಂತೇಳಿ ಯಾರು ಮಳೆಯನ್ನೇ ನಂಬಿಕೊಂಡು ಬೇಸಾಯವನ್ನ ಮಾಡ್ತಾ ಇದ್ರು ಅಂತ ರೈತರ ಪರಿಸ್ಥಿತಿ ಅತ್ಯಂತ ಕೆಳಮಟ್ಟದಲ್ಲಿದೆ. ಈ ಒಂದು ಸನ್ನಿವೇಶವನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಇವರೇನು ಕೇಂದ್ರದಿಂದ ಹಣವನ್ನ ತೆಗೆದುಕೊಂಡಿದ್ದಾರೆ, 3,454 ಕೋಟಿ ರೂಪಾಯಿನ ಹಣವನ್ನು ಏನ್ ತೆಗೆದುಕೊಂಡಿದ್ದಾರೆ, ಇದನ್ನ ಸಂಪೂರ್ಣವಾಗಿ ಬರ ಪರಿಹಾರಕ್ಕೆನೆ ಉಪಯೋಗ ಮಾಡ್ಬೇಕೆ ಹೊರತು ತಾವು ಘೋಷಣೆ ಮಾಡಿರ್ತಕ್ಕಂಥ ಇನ್ಯಾವುದೋ ಯೋಜನೆಯನ್ನ, ಇನ್ಯಾವುದೋ ಸೌಲಭ್ಯಕ್ಕೋಸ್ಕರ ಅಥವಾ ಇನ್ಯಾವುದೋ ತುಷ್ಟೀಕರಣಕ್ಕೋಸ್ಕರ ಅಥವಾ ಇನ್ಯಾವುದೋ ಒಂದು ಸಮುದಾಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ಬೇಕಂತಕ್ಕಂಥ ಕೀಳು ಮಟ್ಟದ ರಾಜಕಾರಣಕ್ಕೆ ದಯವಿಟ್ಟು ಈ ಅನುದಾನವನ್ನು ಉಪಯೋಗ ಮಾಡ್ಕೊಳ್ಬಾರ್ದು. ನಾನು ಮಾನ್ಯ ಸಿದ್ದರಾಮಯ್ಯನವ್ರು ಕೇಳ್ಕೊಳ್ತೇನೆ, ಇವತ್ತಿನ ರಾಜಕಾರಣ ನೀವೇನು 10 ವರ್ಷಗಳ ಹಿಂದೆ ಮಾಡಿದ್ರಿ, ಸುಳ್ಳು ಹೇಳು ರಾಜಕಾರಣ ಏನ್ ಮಾಡ್ಕೊಂಡ್ ಬಂದ್ರಿ, ಇವತ್ತು ಆ ಪರಿಸ್ಥಿತಿ ಇಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಯುವ ಜನಾಂಗ, ಪ್ರತಿಯೊಬ್ಬ ಯುವಕ ಸಹಿತ ಇವತ್ತಿನ ರಾಜಕಾರಣದಿಂದ ನಾವು ಮಾಡತಕ್ಕಂಥ ಅಭಿವೃದ್ಧಿಯನ್ನ ಹಾಗೂ ನಾವು ರೈತರಿಗೆ ಎಷ್ಟರ ಮಟ್ಟಿಗೆ ನಾವು ಇವತ್ತು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೇವೆ ಹಾಗೂ ಯುವ ಜನತೆಗೆ ನಾವು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಿಗೆ ಭವಿಷ್ಯವನ್ನು ರೂಪಿಸಿಕೊಡ್ಲಿಕ್ಕೆ ನಾವಿದ್ದೇವೆ ಅನ್ನೋದನ್ನ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಗಂಭೀರವಾಗಿ ಯೋಚನೆಯನ್ನ ಮಾಡ್ತಿದ್ದಾರೆ. ನಾವು ಒಂದ್ಸರಿ 2 ಸರಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರ್ಬೋದು, ಆದ್ರೆ ಪದೇ ಪದೇ ನಾವು ರಾಜಕಾರಣದಿಂದ ಜನರ ದಿಕ್ಕನ್ನ ತಪ್ಪಿಸಿ ರೈತರಿಗೆ ಇನ್ನೊಂದು ಯಾವ್ದೋ ಆಸೆ ಆಮಿಷವನ್ನು ಒಡ್ಡಿ ಅವ್ರಿಗೆ ಬಂದಿರತಕ್ಕಂತ ಹಣವನ್ನ ಮತ್ತಿನ್ನೊಬ್ಬರಿಗೆ ಯಾರಿಗೂ ಹಂಚಿ ನಾವು ತುಷ್ಟೀಕರಣದ ಮೂಲಕ ರಾಜಕಾರಣವನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇದು ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಮುಂದುವರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ, ಈಗೇನೋ ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಬಂದಿದೆ, ದಯವಿಟ್ಟು ಆ ಪೂರ್ಣ ಪ್ರಮಾಣದ ಹಣವನ್ನ ಈ ರಾಜ್ಯ ಸರ್ಕಾರ ರೈತರಿಗೆ ತಕ್ಷಣಕ್ಕೇನೆ ಜಾರಿಗೆ ಮಾಡಬೇಕು. ಪ್ರತಿಯೊಬ್ಬ ರೈತನಿಗೂ ಕೂಡ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಆ ಎಲ್ಲರ ರೈತರ ಖಾತೆಗೆ ಬರ ಪರಿಹಾರ ನಿಧಿ ಇವತ್ತು ಸಂದಾಯ ಆಗ್ಬೇಕು. ಒಂದು ವೇಳೆ ನೀವು ಆಗದೇನೆ ಇನ್ನೊಬ್ಬರಿಗೆ 1-2 ಜನ ಕೊಡೋದು, ಇನ್ನೊಂದ್ 4-5 ಜನ ಕೈ ಬಿಟ್ಟು ಹೋಗೋದು, ಈ ರೀತಿ ಮಾಡಿದಿರಿ ಅಂತ ಹೇಳಿದ್ರೆ ಇದರಿಂದ ನೀವು ರಾಜಕಾರಣ ಏನ್ ಮಾಡ್ತಿರೋ ಬಿಡ್ತಿರೋ ಮುಂದೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ರೈತರು ಖಂಡಿತವಾಗ್ಲೂ ಕೂಡ ನಮಗೆ ಬುದ್ಧಿಯನ್ನ ಕಲಿಸ್ತಾರೆ. ಆದ್ರೆ ನಾವ್ ಇವತ್ತು ಮಾಡ್ಬೇಕಾಗಿದ್ದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ವಿಷಯದಲ್ಲಿ ನಾವು ರಾಜಕಾರಣವನ್ನ ಮಾಡದೆ ಕೇಂದ್ರ ಸರ್ಕಾರದಿಂದ ರೈತರ ವಿಷಯದಲ್ಲಿ ಎಷ್ಟು ಹಣ ಬಂದಿದೆಯಲ್ಲ ಆ ಪೂರ್ಣ ಪ್ರಮಾಣದ ಹಣವನ್ನ ರಾಜ್ಯ ಸರ್ಕಾರದಿಂದ ವಿತರಣೆ ಆಗ್ಬೇಕು. ಅಷ್ಟೇ ಅಲ್ಲ, ನೀವು SDRF ಮೂಲಕ ರೈತರಿಗೆ ಎಷ್ಟರ ಮಟ್ಟಿಗೆ ನೀವು ಬರ ಪರಿಹಾರ ನಿಧಿಯನ್ನ ಕೊಟ್ಟಿದ್ದೀರಿ ಅಂತ ಕೂಡ ಇವತ್ತು ನೀವು ಹೇಳಿಕೆ ಕೊಡ್ಬೇಕಾಗತ್ತೆ. ಬರ ಪರಿಹಾರ ವಿಚಾರದಲ್ಲಿ ಬಂದಾಗ ಕೇವಲ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡೋದಲ್ಲ, NDRF ಹಣವನ್ನು ಅಷ್ಟೇ ನಾವು ತರ್ತೇವೆ ಅನ್ನೋದಲ್ಲ, SDRF ಹಣವನ್ನು ಕೂಡ ನೀವು ಎಷ್ಟು ಹಂಚಿಕೆ ಮಾಡಿದಿರಿ ಅನ್ನೋದನ್ನ ಕೂಡ ಇವತ್ತು ರೈತರಿಗೆ ಉತ್ತರ ಕೊಡ್ಬೇಕಾಗತ್ತೆ ಮಾನ್ಯ ಸಿದ್ದರಾಮಯ್ಯನವರೇ. ಅದಕ್ಕೋಸ್ಕರ ಖಂಡಿತವಾಗಿ ಹೇಳ್ತೀನಿ, ಕೇವಲ ಬಿಜೆಪಿ ಸಂಸದರ ಮೇಲೆ ಆಪಾದನೆ ಮಾಡುವಂತದ್ದು, ನರೇಂದ್ರ ಮೋದಿ ಅವರ ಮೇಲೆ ಆಪಾದನೆ ಮಾಡತಕ್ಕಂಥದ್ದು ಅಥವಾ NDRF ಹಣವನ್ನ ಮಾತ್ರ ನಾವು ತೆಗೆದುಕೊಂಡು ಬಂದು ಕೊಡಬೇಕು ಅಂತಕ್ಕಂಥ ಈ ಒಂದು ಆಲೋಚನೆಯನ್ನ ತಾವು ದಯವಿಟ್ಟು ಈ ಒಂದು ಆಲೋಚನೆಯಿಂದ ಹೊರಗಡೆ ಬರಬೇಕು. NDRF ಹಣವನ್ನು ಹೊರತುಪಡಿಸಿ SDRF ಇಂದ ನೀವೆಷ್ಟು ಹಣವನ್ನ ರೈತರಿಗೆ ಕೊಟ್ಟಿದ್ದೀರಿ, ಕೇಂದ್ರ ಸರ್ಕಾರ ಎಷ್ಟು ಹಣವನ್ನ ಕೊಟ್ಟಿದ್ದೀರಿ, ರಾಜ್ಯ ಸರ್ಕಾರದವರು ಕೂಡ ನಾವು ಇವತ್ತು ಒಂದು ಹೆಜ್ಜೆ ಮುಂದಿಟ್ಟು ರೈತರ ಬರ ಪರಿಹಾರದ ವಿಚಾರದಲ್ಲಿ ನಾವು ಅದಕ್ಕಿಂತ ಜಾಸ್ತಿ ಪರಿಹಾರವನ್ನ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ಪರಿಹಾರ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂತ ಒಂದು ನೈತಿಕತೆ ನಿಮ್ಮಲ್ಲಿ ಬರಬೇಕು. ಕೇವಲ SDRF ಹಣವನ್ನು ಬಿಡುಗಡೆ ಮಾಡದೇನೆ NDRF ಹಣದಲ್ಲೂ ಕೂಡ ರಾಜಕಾರಣವನ್ನ ಮಾಡಿ ಬಂದಿರತಕ್ಕಂತ ಹಣವನ್ನ ದುರ್ಬಳಕೆ ಮಾಡಿಕೊಂಡು, ಅಷ್ಟೇ ಅಲ್ಲ ಇರ್ತಕ್ಕಂಥ ಸಾಲವನ್ನ ಕಟ್ ಮಾಡ್ಕೊಂಡು ಉಳಿದಿರ್ತಕ್ಕಂಥ ಸಾಲವನ್ನು ಕೊಡುವಂತದ್ದು ಏನು ಇದೊಂದು ಅತ್ಯಂತ ದುರಾದೃಷ್ಟಕರ ಸನ್ನಿವೇಶ ಇದೆ. ಇದು ದಯವಿಟ್ಟು ಕೂಡ ಖಂಡಿತವಾಗ್ಲೂ ಕೂಡ ಇದು ನಿಲ್ಬೇಕು. ಇವತ್ತು ರಾಜ್ಯದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿ ಇದೆ, ರಾಜ್ಯದಲ್ಲಿ ಇರ್ತಕ್ಕಂಥ ರೈತ ಅತ್ಯಂತ ಸಂಕಷ್ಟದಲ್ಲಿದ್ದಾನೆ. ಸೊ ಅದಕ್ಕೋಸ್ಕರ NDRF ಹಣವನ್ನ ಮಾತ್ರ ನೀವು ನಂಬ್ಕೊಂಡು ಕೊಡದೇನೆ ನಮಗೆ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ ರೈತರ ಅಭಿವೃದ್ಧಿ ಏನು, ರೈತರ ಮುಂದಾಲೋಚನೆಗೆ ನಾವು ರೈತರನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು, ರೈತರ ಕಷ್ಟದ ಸಮಯದಲ್ಲಿ ನಾವು ಯಾವ ರೀತಿ ಭಾಗಿಯಾಗಬೇಕು, ತುಂಬಾ ಮಾನವೀಯತೆಯಿಂದ ಇವತ್ತು ಯೋಚಿಸ್ತಕ್ಕಂತ ಒಬ್ಬ ಧೀಮಂತ ನಾಯಕ ನಮ್ಮ ರಾಷ್ಟ್ರಕ್ಕೆ ಸಿಕ್ಕಿದ್ದಾರೆ.
ಆದ್ರೆ ನೀವೇನ್ ಮಾಡ್ತಿದ್ದೀರಿ ಅಂತ ಹೇಳಿ ದುರ್ದೈವ, ಆ ವಿಚಾರದಲ್ಲಿ ಕೂಡ ರಾಜಕಾರಣ ಮಾಡ್ತಿದ್ದೀರಿ. ಕೇವಲ ಜಾತಿ ಧರ್ಮದ ವಿಷಯದಲ್ಲಿ ರಾಜಕಾರಣ ಮಾಡೋದನ್ನ ಅಷ್ಟೇ ಅಲ್ಲ ನೀವು. ಒಂದ್ ಹೆಜ್ಜೆ ಮುಂದೋಗಿ ರೈತರ ವಿಷಯದಲ್ಲೂ ಕೂಡ ರಾಜಕಾರಣ ಮಾಡಿ, ರೈತರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿ, ರೈತ ಆತ್ಮಹತ್ಯೆಗೆ ನಿಮ್ಮ ಸರ್ಕಾರನೇ ಕಾರಣ ಆಗ್ತಾ ಇದೆ. ಇದಕ್ಕೆ ಯಾವುದೇ ಕೂಡ ಬೇರೆ ಮುಲಾಜೆ ಇಲ್ಲ. ನಾನು ಅತ್ಯಂತ ಗಂಭೀರವಾಗಿ ಇದನ್ನ ಆಪಾದನೆ ಮಾಡ್ತೀನಿ. ಇವತ್ತೇನು ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಅದಕ್ಕೆ ನಿಮ್ಮ ಸರ್ಕಾರವೇ ಕಾರಣ. ಯಾಕಂತ ಹೇಳಿದ್ರೆ NDRF ಹಣ ಕೂಡ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ. SDRF ಹಣವನ್ನ ಎಷ್ಟು ಕೊಟ್ಟಿದ್ವಿ ಅಂತ ಹೇಳಿ ನೀವು ಇವತ್ತು ಹೇಳಲಿಕ್ಕೆ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಎಷ್ಟು ಜನರಿಗೆ ಇವತ್ತು ಸಂದಾಯ ಆಗಿದೆ ಹಣ ಅನ್ನೋದು ಕೂಡ ನೀವು ಸ್ಪಷ್ಟತೆ ಕೊಡ್ಲಿಕ್ಕೆ ನಿಮ್ಮ ರಾಜ್ಯ ಸರ್ಕಾರ ತಯಾರಿಲ್ಲ. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ನೀವು ಇಷ್ಟು ವರ್ಷಗಳ ಏನ್ ಕಾರಣ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ, ಅಷ್ಟೇ ಅಲ್ಲ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹಲವಾರು ಆಸೆ ಆಕಾಂಕ್ಷೆಗಳು ಹೊಡ್ಕೊಂಡು ಏನು ಇವತ್ತು ಮತವನ್ನು ತೆಗೆದುಕೊಂಡಿದ್ದೀರಿ. ದಯವಿಟ್ಟು ತಮ್ಮ ಸರ್ಕಾರವನ್ನ ನಂಬಿ, ತಮ್ಮ ಯೋಜನೆ ನಂಬಿ ಏನ್ ಮತ ಹಾಕಿದಾರಲ್ಲ, ಅವರಿಗೆ ಆದ್ರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ನಿಯತ್ತಾಗಿರ್ತಕ್ಕಂಥ ಕೆಲಸವನ್ನ ಇವತ್ತು ನೀವು ಮಾಡ್ಬೇಕಾಗಿದೆ. ಸೊ ನಾ ಕೊನೆಯದಾಗಿ ವಿನಂತಿಯನ್ನ ಮಾಡ್ತೇನೆ. NDRF ಹಣವನ್ನು ಏನ್ ಬಂದಿದೆ ಅದನ್ನ ಕಡಾಖಂಡಿತವಾಗ್ಲೂ ಕೂಡ ಸಮರ್ಪಕವಾಗಿ ವಿತರಣೆ ಆಗ್ಬೇಕು. ಆ ವಿಷಯದಲ್ಲಿ ಯಾವುದೇ ರೀತಿಯ ರಾಜಕಾರಣ ಸಲ್ದು, ಅಷ್ಟೇ ಅಲ್ಲ SDRF ಹಣವನ್ನು ಕೂಡ ನೀವು ಬಿಡುಗಡೆ ಮಾಡೋದ್ರ ಮೂಲಕ ಕಷ್ಟದಲ್ಲಿರ್ತಕ್ಕಂಥ ರೈತನಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೇನೆ.